ಯಾಕೆ ಅಂತಂದರೆ ಇಲ್ಲಿ ಬಂದಾಗ ಕಲಿಯೋದಂತೂ ಸಿಕ್ಕಾಪಟ್ಟೆ ಜಾಸ್ತಿ ಸಿಗುತ್ತೆ. ಈಗ ನೋಡಿ ಏನಂತಂದರೆ ನೋಡಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ನೋಡಿ, ಕೃಷ್ಣ ಇದ್ದಾರೆ. ಹಾಯ್ ಕೃಷ್ಣ, ನಮಸ್ಕಾರ. ಈಶ್ವರ್, ಮತ್ತು ರಿಸಲ್ಟ್ ಬೇರೆ ಸಿಕ್ಕಿದೆಯಲ್ಲ, ಇದೇ ತೋಟಗೆಲ್ಲ ಅವಾರ್ಡ್ ಬಂದಿರೋದು, ಇದೇ ತೋಟಕ್ಕೆ IPC ಅವಾರ್ಡ್ ಬಂದಿರೋದು. Calcium, magnesium plus boron. pH balance faster ಇರುತ್ತೆ because they have 200 mesh material, so the quality of lime is dolomite is lot better. Apply is ನಾವು ಬ್ರಾಡ್ಕಾಸ್ಟ್ ಮಾಡಲ್ಲ ಇದನ್ನ, ಬೇಸಿಗೆ ಹಾಕೊಂಡು ಹೋದ್ವಿ. 250 grams on almost 2 ಕೈ ಅನ್ಬೋದು. pH balance ಫಾಸ್ಟರ್ ಆಗಿದೆ ಆ್ಯಂಡ್ pH ಬ್ಯಾಲೆನ್ಸ್ ಫಾಸ್ಟರ್ ಆಗೋಕ್ಕೂ ನಮ್ಮ ಬೇಸಿಲ್ ನೆಕ್ಸ್ಟ್ ಮೆನ್ಯೂರಿಂಗ್ ಎಲ್ಲ ಇನ್ನೂ ಬೆಟರ್ ಅಪ್ಟೇಕ್ ಆಗುತ್ತೆ. ಮೆಗ್ನೀಷಿಯಂ ಇದೆ, ಡೊಲಮೈಟ್ ಕಂಟೆಂಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಬೋತ್. ಅಗ್ರಿಕಲ್ಚರ್ ಲೈಮ್ ಅಲ್ಲಿ ಕ್ಯಾಲ್ಸಿಯಂ ಮಾತ್ರ ಇದೆ, 80 to 95% ಇದೆ ಸರ್. ತುಂಬಾ pH ಲೋ ಇದೆ ಅನ್ನೋದಾಗ ಇದನ್ನ ಯೂಸ್ ಮಾಡೋದು ನಮ್ಮ ಸಜೆಷನ್ ಸರ್. ನಿಮ್ಮ ಸಾಯಿಲ್ ಅಲ್ಲಿ ಬಹಳಷ್ಟು ಸಿಇಸಿ ಜಾಸ್ತಿ ಇದ್ದಾಗ ಇಟ್ ಈಸ್ ಮೋರ್ ಫರ್ಟೈಲ್, ಅದು ನಿಮ್ಮ ಸಾಯಿಲ್ ಬಹಳ ಫರ್ಟೈಲ್ ಸಾಯಿಲ್ ಅಂತ ಸೂಚಿಸುತ್ತೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್. ಬನ್ನಿ, ಇವತ್ತು ಯಾವ ತೋಟದಲ್ಲಿ ಇದ್ದೀನಿ ನಿಮ್ಗೆ ಕಾಣಿಸ್ತಿರ್ಬೋದು. ಈ ನಂದು ವ್ಲಾಗಲ್ಲಿ ಆಲ್ಮೋಸ್ಟ್ ಇದೆಲ್ಲ ಒಂದು ತಿಂಗಳಿಗೆ ಒಂದು ವ್ಲಾಗ್ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಬಂದಾಗ ಕಲಿಯೋದಂತೂ ಸಿಕ್ಕಾಪಟ್ಟೆ ಜಾಸ್ತಿ ಸಿಗುತ್ತೆ. ಈಗ ನೋಡಿ ಏನಂತಂದರೆ ನೋಡಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ನೋಡಿ, ಕೃಷ್ಣ ಇದ್ದಾರೆ. ಹಾಯ್ ಕೃಷ್ಣ, ನಮಸ್ಕಾರ. ಈಶ್ವರ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಮತ್ತು ಇವ್ರು ನೋಡಿ, ಇವರು ಮ್ಯಾನೇಜರ್ ಕಮ್ ರೈಟರ್ಸ್, ಇವರು ಅಣ್ಣನ ರೈಟ್ ಹ್ಯಾಂಡ್ ಅಂತ ಹೇಳ್ತಾ ಇದ್ರು. ತುಂಬ ಖುಷಿ ಆಯ್ತು ಅಣ್ಣ ಕೇಳ್ಬಿಟ್ಟು, 35 years ಇಂದ ವರ್ಕ್ ಮಾಡ್ತಿದ್ದಾರೆ ಅಂತ. ಹೌದೌದು, ತುಂಬಾ ಚೆನ್ನಾಗಿ ಕೆಲಸ ನಿಜವಾಗ್ಲೂ ಅವ್ರದ್ದೇ. ಮತ್ತು ರಿಸಲ್ಟ್ ಬೇರೆ ಸಿಕ್ಕಿದೆಯಲ್ಲ, ಇದೇ ತೋಟಗೆಲ್ಲ ಅವಾರ್ಡ್ ಬಂದಿರೋದು, ಇದೇ ತೋಟಕ್ಕೆ IPC ಅವಾರ್ಡ್ ಬಂದಿರೋದು. ಮತ್ತು ಇವತ್ತು ಏನು ಅಂತಂದರೆ ಒಂದು ಲಾಂಚಿಂಗ್ ಇದೆ, ಒಂದು ಕ್ಯಾಲೆಂಡರ್ ಲಾಂಚ್ ಮಾಡ್ತಿದ್ದಾರೆ, ಒಂದು ಡೈರಿ ಲಾಂಚ್ ಮಾಡ್ತಿದ್ದಾರೆ ಫಸ್ಟ್ ಟೈಮು. ಯಾರು ಅಂದ್ರೆ ಖನಿಜ ಮಿತ್ರ ಹುಟ್ನವ್ರು ಇದ್ದಾರೆ ನಮ್ಮ ಜೊತೆಗೆ. ಮತ್ತು ನಿಮ್ಮ ಡಾಕ್ಟರ್ ಪ್ರಮೋದ್ ಅಂತ ಇದ್ದಾರೆ. ತುಂಬ ಖುಷಿ. ಅವರು ಏನಂತಂದರೆ ಕ್ಯಾಲೆಂಡರ್ ಲಾಂಚ್ ಮಾಡಬೇಕು ಅಂತಂದರು. ಅದಕ್ಕೆ ಕೃಷ್ಣಾನಂದಲ್ಲೇ ಮಾಡೋಣ, ಯಾಕಂದರೆ IPC ಅವಾರ್ಡ್ ಬಂದು ಲಾಸ್ಟ್ ಟೈಮ್ ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ರು, ಅದ್ರ ಬಗ್ಗೆ ಫೀಡ್ಬ್ಯಾಕ್ ತೊಗೊಂಡಂಗೆ ಆಗುತ್ತೆ, ಲಾಂಚ್ ಮಾಡ್ದಂಗೆ ಆಗುತ್ತೆ. ಅವ್ರು ಹೇಳ್ತಾಯಿದ್ರು ಒಂದು ತುಂಬ ಖುಷಿ ವಿಚಾರ, ಯಾಕೆ ಅಂತಂದರೆ ಇವ್ರ ಪ್ರಾಡಕ್ಟ್ ಯೂಸ್ ಮಾಡೋರಿಗೆ IPC ಅವಾರ್ಡ್ ಬಂದಿದೆ ಅಂತ, ಅವರಿಗೆ ಆನರ್ ಮಾಡಬೇಕಂತ. ಸಂತೋಷ ಆಯಿತು ಸರ್, ಸರ್ಗೆ IPC ಅವಾರ್ಡ್ ಬಂದಿದ್ದು. ಈ ಕಮ್ಯುನಿಟಿಯಲ್ಲಿ ಸರ್ಗೆ ಬಂದಿದ್ದು ತುಂಬಾ ಖುಷಿ ಆಗುತ್ತೆ. ಸೊ ಅದರ ಬೇರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ರಿಸಲ್ಟು ಇದೆ. ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಯಿತು ಸರ್. ನಮಗೆ ಸನ್ಮಾನ ಮಾಡಿ ಜವಾಬ್ದಾರಿ ಜಾಸ್ತಿ ಕೊಟ್ಟರು. ಬಹಳಷ್ಟು ಕಾಫಿ ಬೆಳೆಗಾರರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಥ್ಯಾಂಕ್ ಯು. ನಾನು ಮೊದಲೇ ಹೇಳ್ತಾ ಇರ್ತೀನಿ, ಹಾನರ್ ನಿಮ್ಗೆ ಯಾವುದಲ್ಲಿ ಸಿಗ್ತಿದೆ, ಅಗ್ರಿಕಲ್ಚರ್ ಆನರ್ ಸಿಗೋದಿದೆಯಲ್ಲ, ಅದಂತೂ ಅಮೇಜಿಂಗ್ ಆಗಿರುತ್ತೆ. ಯಾಕೆಂದರೆ ಟೋಟಲ್ ಎಂಟೈರ್ ಅವರು ವರ್ಷ ಇಡೀ ಕೆಲಸ ಪಟ್ಟು ಅವ್ರು ವರ್ಷ ಇಡೀ ಈ ಕಷ್ಟ ರಿಸಲ್ಟ್ ಸಿಕ್ಕಿದ್ಮೇಲೆ ಅವ್ರು ರೆಕಗ್ನೈಸ್ ಮಾಡಿಬಿಟ್ಟು ಅವಾರ್ಡ್ ಕೊಡೋದು, ಅದು ಇಂಟರ್ನ್ಯಾಷನಲ್ ಅವಾರ್ಡು. ಅಗ್ರಿಕಲ್ಚರಲ್ಲಿ ಅವಾರ್ಡ್ ತೊಗೊಳೋದು ಅಂದರೆ ಒಂದು ಹೋರಾಟ ಇದೆ. ಎಷ್ಟು ಕಷ್ಟಪಟ್ಟರು ಅದು ನಡೀತಲೇ ಇರುತ್ತೆ ಕೆಲಸಗಳು. ಹೌದೌದು, ಮತ್ತೆ 65 ದಿವಸನೂ ನಡೀತಲೇ. ಕರೆಕ್ಟ್. ಮತ್ತು ಇನ್ನೊಂದು ಏನಂತಂದರೆ ಕಾಫಿಲಿ ಸಿಕ್ಕಾಯ್ತು, ಮೆಣಸಲ್ಲಿ ಸಿಕ್ಕಾಯ್ತು, ಎಲ್ಲ ಆಯಿತು. ಈ ನೆಕ್ಸ್ಟ್ ಇದು ಸ್ಪೆಷಾಲಿಟಿಲಿ ಅದು ಇವರಿಗೂ ಮತ್ತು ಶರಣ್ಗೂ ಮತ್ತು ಈಶ್ವರಿಗೆ ಬಿಟ್ರೆ ನಾವು ಎಷ್ಟು ಫಂಕ್ಷನಲ್ಲಿ ಬಂತಲ್ಲ, ಅದು ಬಂತ ಸ್ಪೆಷಾಲಿಟಿಗೆ ಬಂದಿದ್ದ. ಓ ಹೌದಾ, ವೆರಿ ನೈಸ್. ಅದು ಬಂದಾಯ್ತು. ಇನ್ಯಾವ್ದು ಬಾಕಿ ಇದೆ? ಇದು ನಾವು ಭೂಮಿನ ಎಷ್ಟು ಪ್ರೀತಿ ಮಾಡ್ತೀವೋ ಹೌದು ಅಷ್ಟು ಅದೊಂದು ಈಲ್ಡಿಂಗ್ ಕೊಡ್ತಾ ಹೋಗುತ್ತೆ. ಹೌದು, ಅದನ್ನು ಪ್ರತಿದಿನ ಹೌದು ನಾವು ಅದನ್ನು ಅಬ್ಸರ್ವ್ ಮಾಡಿಕೊಂಡು ಅದ್ರ ಬಗ್ಗೆ ಪ್ರೀತಿ ಮಾಡ್ತಾ ಅದು ನಮಗೆ ಹೌದು ಆದಷ್ಟು ಇನ್ನೂ ಬೆಳೆ ಬರಲಿ ಅಂದರೆ ಯಾವುದೂ ಬರಲ್ಲ. ಮತ್ತು ನಾವು ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ವಿ ಅಣ್ಣನಿಗೆ, ಅಣ್ಣ ಏನು ಅಂತಂದರೆ ಅವರೊಬ್ಬರೇ ಎಲ್ಲ ಗ್ರೋ ಆಗಬೇಕು, ನಮ್ಮ ಜೊತೆ ಇರೋರು ಸಹ ಗ್ರೋ ಆಗಬೇಕು ಅಂತ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಮಗೂ ರೆಗ್ಯುಲರ್ ಆಗಿ ಕಲ್ತಿದ್ದನ್ನ ಎಲ್ಲರಿಗೂ ಎಕ್ಸಾಕ್ಟ್ಲಿ ಈಗ ಫೋನಲ್ಲಾರು ಹೇಳ್ತಿರ್ತಾರೆ. ನಾನು ಹೋಗಿ ತುಂಬ ಕಡೆ ನಿಮ್ಮ ಎಸ್ಟೇಟಿಗೂ ಬಂದೆ, ಎಲ್ಲ ತೋಟಕ್ಕೂ ಬಂದು ಏನೇನು ಒಳ್ಳೆ ನಮಗೆ ಬೇಕಾದ ಅದನ್ನೆಲ್ಲ ನಾವು ಅಳವಡಿಸ್ಕೊಳ್ತೀವಿ. ದೊಡ್ಡ ರೋಲ್ ಸಿಕ್ಕಾಪಟ್ಟೆ ರೋಲ್ ಪ್ಲೇ ಆಗ್ತಾ ಇದೆ ನಮ್ಮ ತಂದೆ. ಹೌದೌದು, ಎಲ್ಲ ಮಾಡಕ್ಕೆ ಅವ್ರ ಜೊತೆ ನಾನು 40 ವರ್ಷ ಅವ್ರ ಜೊತೆ ಪ್ಲಾಂಟೇಶನ್ ಅಲ್ಲೇ ಇದ್ದೆ. ಹೌದು, ಎಲ್ಲ ತೋಟನು ನಾನೇ ನೋಡ್ಕೊಂಡು ತಂದೆ. ನಾವು ಅವರಾಗಿ ಸ್ವಂತ ಓನ್ ಅರ್ನ್ ಮಾಡಿರೋದು ಇದೆಲ್ಲ. ಹೌದು, ಹಾಗಾಗಿ 5 ತೋಟನೂ ಅವರೇ ಸ್ವಂತ ಅವ್ರ ಜೀವಿತಾವಧಿಯಲ್ಲಿ ಮಾಡಿದ್ದು. ಅದನ್ನು ನಾವು ಉಳಿಸ್ಕೊಳೋದೇ ಒಂದು ದೊಡ್ಡ ಹೋರಾಟ, ಚಾಲೆಂಜ್ ಆಗಿಬಿಟ್ಟಿದೆ. ಏಕೆಂದರೆ ಅವರು ಇವಾಗ ಅಗ್ರಿಕಲ್ಚರ್ನ ಒಂದು ಸ್ಟೇಜಿಗೆ ತರೋದು ಅಂದ್ರೆ ಅದೊಂದು ಹೋರಾಟ. ಬಂದ್ಮೇಲಿಂದ ನಂಗೆ ಇನ್ನೂ ಜಾಸ್ತಿ ಸಪೋರ್ಟ್ ನಿಜವಾಗ್ಲು. ನಾನೇನೇ ಅದೊಂದು ಚೂರು ಮಿಸ್ಟೇಕ್ ಮಾಡಿದ್ರೆ ಆ ತಕ್ಷಣ ಕರೆಕ್ಷನ್. ಕರೆಕ್ಟ್. ಇದು ನೀನು ತಪ್ಪು ಮಾಡ್ತಿದ್ಯಪ್ಪ. ಪೆಪ್ಪರ್ ಏನು ಇಷ್ಟು ಬೇಗ ಹಣ್ಣು ಆಗ್ತಿದೆಯಲ್ಲ, ಸೋ ಅರ್ಲಿ ಹಣ್ಣು ಆಗ್ತಾಯಿದೆ ಈ ವರ್ಷ. ಅದು ನೀರು ಕೊಟ್ಟಿದ್ದೀವಲ್ಲ, ನೀರು ಕೊಟ್ಟಿದ್ದೀವಿ. ಒಂದು ಫೆಬ್ 24 ಹಂಗೆ ನೀರು ಕೊಟ್ಟಿದ್ವಿ. ಹೌದು, ಬೇಗ ನಾವು ಓಪನೇ ಶೇಡ್ ಬೇರೆ ಮಾಡಿದ್ವಿ, ನೀರು ಬೇರೆ ಕೊಟ್ಟಿದ್ವಿ, ನ್ಯೂಟ್ರಿಷನ್ ಬೇರೆ ಕೊಟ್ಟಿದ್ವಿ.
ಆಕ್ಚುಲಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಜಾಸ್ತಿನೇ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಮಾಡಿದ್ದಾರೆ ಈ ವರ್ಷ. ಏನಣ್ಣ ಬಿಕಾಸ್ ಆಫ್ ಎಲ್ಲ ಕ್ಲಾಸಸ್, ಬಿಕಾಸ್ ಆಫ್ ಎಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಇಂದ ಎಲ್ಲರಿಗೂ ಅವೇರ್ನೆಸ್ ಆಗ್ಬಿಟ್ಟಿದೆ. ನಿಜ ತುಂಬ ಖುಷಿ ವಿಚಾರ. ಮುಂಚೆ ಆದ್ರೆ ನಮಗೆ ಒಂದ್ ಕಡೆ ಹೋಗ್ತಿರ್ಲಿಲ್ಲ, ಒಂದ್ ಕಡೆ ಬರ್ತಿರ್ಲಿಲ್ಲ. ಇವಾಗ ಕ್ಲಾಸಸ್ಗಳಿದಾವೆ, ಹೌದೌದು. ಇವ್ರಿಗೆಲ್ಲ ಹೋಗ್ತೀವಿ, ವಿಸಿಟ್ ಮಾಡ್ತೀವಿ, ನೋಡ್ತೀವಿ ಇದು ಹೇಗೆ ಬಂತು ಅಂತ ನಾಲೆಜ್ ಶೇರ್ ಮಾಡ್ಕೊಂಡು. ಹೌದು, ಹಾಗಾಗಿ ತುಂಬಾ ಇವಾಗ ಅಡ್ವಾಂಟೇಜ್. ನಿಜವಾಗ್ಲೂ ನಾವು ಆಕ್ಚುಲಿ ಡಿಸೆಂಬರ್ ಒಳಗಡೆ ಅರೇಬಿಕಾ ಕುಯ್ದು ಮುಗಿಸ್ದಲೆ ಎಷ್ಟೋ ವರ್ಷ ಆಗಿದೆ. ಈ ಸಲ ಮುಗಿಸಿದ್ದೀರಾ? ಬೇಗ ಹೌದು, ಅದು ಕ್ರಾಪು ಅಷ್ಟೇ ಚೆನ್ನಾಗಿತ್ತು ನಿಮ್ದು. ತುಂಬಾ ಚೆನ್ನಾಗಿತ್ತು, ಬಟ್ ಹಣ್ಣು ಆಯ್ತಲ್ಲ, ಈವನ್ ಆಗಿ ಹಣ್ಣಾಯ್ತು. ಹೌದು, ಇವನಾಗ ಹಣ್ಣಾಯ್ತು. ಮತ್ತೆ ಇವರು ಇದೊಂದು ಬರ್ತಿಲ್ಲ, ಸೆಪರೇಟರ್ ತಂದಿದ್ದಾರೆ, ಕಲರ್ ಸಾರ್ಟರ್ ತಂದಿದ್ದಾರೆ. ಅದರಿಂದಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ ಸ್ಪೆಷಾಲಿಟಿ ಕಾಫಿಗೆ. ತುಂಬಾ ಲೇಬರ್ ತಿನ್ನೋದು. ಹೌದು, ನಾನು ಬರ್ತೀನಿ. ರೋಬಸ್ಟದ್ ಮಾಡ್ತೀರಾ? ಇಲ್ಲ ಅನ್ಸುತ್ತೆ ಮಾಡ್ತೀರಾ? ಆ ಟೈಮಲ್ಲಿ ಒಂದು ಸ್ವಲ್ಪ ಕಲರ್ ನೋಡ್ಬೇಕು. ಹೌದೌದು. ಹಾಗೆ ಕ್ಯಾಲೆಂಡರ್ ಮತ್ತೆ ಡೈರಿ ನೀವೇ ಲಾಂಚ್ ಮಾಡ್ಬೇಕಂತೆ. ಬಿಡ ಎಂದಕ್ಕೆ ಇರಲಿ ಸರ್, ಚೆನ್ನಾಗಿ ಕಟ್ತೀವಿ. ಖನಿಜ ಮಿತ್ರ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಫಸ್ಟ್ ಟೈಮ್ ಅವ್ರು ಕ್ಯಾಲೆಂಡರ್ ಮತ್ತು ಡೈರಿ ಲಾಂಚ್ ಮಾಡಿದ್ದಾರೆ. ತುಂಬ ಖುಷಿ ವಿಚಾರ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಅದು ನಮ್ಗೆ ತುಂಬ ಖುಷಿ ಅಂತಂದರೆ ಕೃಷ್ಣಣ್ಣ ಅವರೇ ಲಾಂಚ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಏನಣ್ಣ ಕೃಷ್ಣಣ್ಣ, ಒಳ್ಳೆ ಆಗಲಿ, ಸಕ್ಸಸ್ ಆಗಲಿ, ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ಬರಲಿ, ಒಳ್ಳೊಳ್ಳೆ ರೈತರಿಗೆ ರೀಚ್ ಆಗಲಿ. ಫೈನಲ್ ರೈತ ಬೆನಿಫಿಟ್ ಆಗಬೇಕು, ನಮ್ಮ ಮೋಟಿವ್. ಮತ್ತೆ ಎಕ್ಸಾಕ್ಟ್ಲಿ. ಮತ್ತೆ ನಾವೇನು ಯೂಸ್ ಮಾಡ್ತೀವಲ್ಲ, ಯಾರು ಪ್ರಾಡಕ್ಟ್ ಅವ್ರು ಯೂಸ್ ಮಾಡಿ ಫಸ್ಟ್ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನೀವು ಹಾಕಿ. ನಾನು ಇವ್ರದ್ದು ಹಾಕಿ ಅಂತ ನೀವು ಯಾರ್ದಾದ್ರೂ ಹಾಕಿ ನೀವು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಚೆಕ್ ಆದ್ಮೇಲೆ ನೀವು ಬನ್ನಿ. ಇದೆಲ್ಲ ಆಯಿತು. ಲಾಸ್ಟ್ ಟೈಮಿಂದ ಅವರು ಈಗ ಖನಿಜ ಮಿತ್ರ ಯೂಸ್ ಮಾಡ್ತಾ ಇದ್ದಾರೆ. ಅಣ್ಣ ನೀವು ಯಾವ್ದು ಯೂಸ್ ಮಾಡಿದ್ದು ನೀವು? ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪ್ಲಸ್ 4. ಲಾಸ್ಟ್ ಟೈಮ್ ಯಾವಾಗ 3 ಮಂತ್ಸ್ ಬ್ಯಾಕ್ ಹಾಕಿದಲ್ಲ ಅಣ್ಣ? 3 ಮಂತ್ಸ್ ಬ್ಯಾಕು. ಇನ್ನೂ ಅದು ಸಾಯಿಲ್ ಹಾಗೆ ಇದೆ. ಹೌದು, ಇನ್ನೂ ಅಬ್ಸರ್ವ್ ಆಗ್ತಲೇ ಸ್ಲೋ ರಿಲೀಸ್ ಇರುತ್ತೆ ಅದು. ಹೌದು. ಏನೇನು ರಿಸಲ್ಟ್ ಕಂಡ್ರಿ ಅಣ್ಣ? ಲಾಸ್ಟ್ ಇಯರ್ ಹಾಕ್ತಾ ಇದ್ದಾರೆ, ಏನೇನು ರಿಸಲ್ಟ್ ಕಂಡ್ರಿ ನೀವು? ಇದರಲ್ಲಿ ಒಂದು ಸ್ವಲ್ಪ ಈ ವರ್ಷ ಈ ಮಳೆ ಜಾಸ್ತಿ ಆದ್ರಿಂದ ಬೇಗ ತಗೊಂಡು ಗಿಡ pH balance faster ಇರುತ್ತೆ, because they have 200 mesh ಹೌದೌದು material, so the quality of lime is dolomite is lot better. Applies ನಾವು ಬ್ರಾಡ್ಕಾಸ್ಟ್ ಮಾಡಲ್ಲ ಇದನ್ನ, ಬೇಸಿಗೆ ಹಾಕೊಂಡು ಹೋದ್ವಿ. 250 grams on almost 2 ಕೈ ಅನ್ಬೋದು. pH balance ಫಾಸ್ಟರ್ ಆಗಿದೆ, ಆ್ಯಂಡ್ pH ಬ್ಯಾಲೆನ್ಸ್ ಫಾಸ್ಟರ್ ಆಗೋಕ್ಕೂ ನಮ್ಮ ಬೇಸಿಲ್ ನೆಕ್ಸ್ಟ್ ಮೆನ್ಯೂರಿಂಗ್ ಎಲ್ಲ ಇನ್ನೂ ಬೆಟರ್ ಅಪ್ಟೇಕ್ ಆಗುತ್ತೆ. ನ್ಯೂಟ್ರಿಯೆಂಟ್ ಲಾಸ್ ಇರಲ್ಲ. ಕರೆಕ್ಟ್. ಸೊ ಆಲ್ಮೋಸ್ಟ್ ಎವ್ರಿ ಇಯರ್ ಮಾಡೋದು ರೆಕಮೆಂಡೆಡ್. ನಿಜವಾಗ್ಲೂ. ಮತ್ತೆ ನೀವು ಕಾಫಿಗೆ ಹಾಕಿದ್ದೀರಾ? ನೋಡ್ತಾ ಇದ್ವಿ, ಕಾಫಿಗೆ ಹಾಕಿದ್ರಿ, ಮೆಣಸಿಗೆ ಹಾಕಿದ್ರಿ. ಇದೊಂದು 50 ಎಕರೆ ಬ್ಲಾಕಿಗೆ ಅಂತ ಹಾಕಿದೆ. ಸೂಪರ್. ನಂಗೆ ಒಂದು ಸ್ವಲ್ಪ ರಿಸಲ್ಟ್ ಪರವಾಗಿಲ್ಲ ಅಂತ ಕಾಣ್ತಾ ಇದೆ. ವೆರಿ ನೈಸ್. ಇನ್ನೂ ಒಂದು 2-3 ವರ್ಷ ಹೋದಾಗ ಎಕ್ಸಾಕ್ಟ್ ಹೇಳ್ಬಿಡ್ತೀವಿ ಯಾವ ರೀತಿ ಹೌದು ನಮ್ಮ ಸಾಯಿಲ್ಗೆ ಅಪ್ಲೈ ಮಾಡಿದಾಗ ಯೂಸ್ ಆಗಿದೆ. ಗಿಡ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಹೌದು ಯಾವ ರೀತಿ ಅದು ಹಸಿರು ಇರ್ತದೆ. ಹಾಗಾಗಿ ನನಗೆ ಈ ವರ್ಷ ನೆಕ್ಸ್ಟ್ ಇಯರ್ಗೂ ಇದೇ ಫಸ್ಲ್ ಇದೆ ಅಂತ ಕಾಣ್ತಾ ಇದೆ. ಚೆನ್ನಾಗಿದೆ. ರೋಬಸ್ಟ್ ಅಂತ ಅಲ್ಟಿಮೇಟ್ ಆಗಿದೆ. ಮೆಣಸು ಅಂತ ಇನ್ನೂ ಚೆನ್ನಾಗಿದೆ. ಅವ್ರು ಈಗ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಅವ್ರದ್ದು. ಇದು ನಮ್ಮ ಪ್ರಾಡಕ್ಟನ್ನು ತುಂಬ ಜನ ಹೋದಾಗ ಕೆಲವೊಂದು ಅವ್ರಿಗೆ ಕ್ಲಾರಿಫಿಕೇಶನ್ ಡೌಟ್ಸ್ ಎಲ್ಲ, ಸ್ಮಾಲ್ ಡೌಟ್ಸ್ ಎಲ್ಲ ಇದೆ. ಅದರಿಂದ ಏನಂದರೆ ಆ್ಯಕ್ಚುಲಿ ನಾವು ರೂಟ್ ಝೋನ್ಗೆ ಅಪ್ಲೈ ಮಾಡಬೇಕಾ, ಇಲ್ಲಾಂದರೆ ಎಲ್ಲ ಕಡೆ ಬ್ರಾಡ್ಕಾಸ್ಟಿಂಗ್ ಮಾಡಬೇಕಾ ಅನ್ನೋದು ಇದು ದೊಡ್ಡ ಕ್ವೈರಿ ಸರ್. ಇದು ಆ್ಯಕ್ಚುಲಿ ಇದು ತುಂಬ ಜನ ಕೇಳ್ತಾರೆ ಹೇಗೆ ಮಾಡಬೇಕು ಅಂತ. ಸೊ ಆ್ಯಕ್ಚುಲಿ ನಾವು ಸಜೆಸ್ಟ್ ಮಾಡೋದೇನೆಂದರೆ, ನಮಗೆ ರೂಟ್ ಫೀಡರ್ ಅನ್ನೋದು ಒಂದು ಇರುತ್ತೆ. ಸೊ ಆಲ್ಮೋಸ್ಟ್ 1-1.5 ಇಂಚು ರೂಟ್ ಝೋನಲ್ಲಿ. ಸೊ ನಾವು ಅಲ್ಲಿ ಕೊಟ್ಟರೆ ಸಾಕು ಸರ್, ಇಟ್ ವಿಲ್ ಡಿಸ್ಟ್ರಿಬ್ಯೂಟ್ ಆಲ್ ದ ಏರಿಯಾ. ಐ ಮೀನ್ ಎಂಟೈರ್ ಪ್ಲಾಂಟ್ ಸರ್ಕ್ಯುಲೇಷನ್ ಆಗುತ್ತೆ ಬಿಕಾಸ್ ಆಫ್ ದ ಕ್ಯಾಲ್ಶಿಯಮಿಂದ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ವೇಸ್ಟೇಜ್ ಬರೋಲ್ಲ, ಆಮೇಲೆ ಅಪ್ಲಿಕೇಶನ್ ಎಲ್ಲ ಈಸಿ ಆಗುತ್ತೆ. ಸೊ ಈ ಅಡ್ವಾಂಟೇಜ್ ಇದಿದೆ ಸರ್ ಗ್ರಾನ್ಯೂಲ್ಸ್ ಯೂಸ್ ಮಾಡೋದ್ರಿಂದ. ಹೊಸ ಪ್ರಾಡಕ್ಟ್ಗಳು ಬಂದಿದೆ ನಿಮ್ಮದು, ಜಿಂಕು ಮತ್ತೆ ಬೋರಾನ್ ಅಲ್ಲ ಇದು? ಮತ್ತೆ ಬೋರಾನ್ ಇದೆ ಸರ್ ಇದರಲ್ಲಿ. ಓಕೆ, ಇದು ಅಗ್ರಿಕಲ್ಚರ್ ಲೈಮ್, ಡೊಲೊಮೈಟ್. ಇದು ಡೊಲೊಮೈಟ್ ಸರ್. ವೆರಿ ನೈಸ್. ಮೆಗ್ನೀಷಿಯಂ ಇದೆ. ಡೊಲೊಮೈಟ್ ಕಂಟೆಂಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಬೋತ್. ಅಗ್ರಿಕಲ್ಚರ್ ಲೈಮ್ ಅಲ್ಲಿ ಕ್ಯಾಲ್ಸಿಯಂ ಮಾತ್ರ ಇದೆ, 80 to 95% ಇದೆ ಸರ್. ಹೌದು. ತುಂಬಾ pH ಲೋ ಇದೆ ಅನ್ನೋದಾಗ ಇದನ್ನ ಯೂಸ್ ಮಾಡೋದು ನಮ್ಮ ಸಜೆಷನ್ ಸರ್. ಅರೌಂಡ್ 4.33 ಆ ರೇಂಜ್ ಇದ್ದಾಗ ಇದು ಅವ್ರಿಗೆ ಸಿಕ್ಕಿದೆ ಅನ್ನೋದು ತುಂಬಾನೇ ಖುಷಿ ಸರ್. ನಮ್ಮ ಪ್ರಾಡಕ್ಟ್ ಯೂಸ್ ಆಗಿದೆ, ಅದು ಸ್ವಲ್ಪ ರಿಸಲ್ಟ್ ಕಾಣಿಸಿದೆ ಅನ್ನೋದನ್ನ ಇನ್ನೊಂದು ಖುಷಿ ಆಗೋ ವಿಚಾರ ಸರ್. ಇಲ್ಲಿ ಅವ್ರಿಗೆ ಅವಾರ್ಡ್ ಬಂದಿದೆ, ನಮ್ ಖುಷಿ ಸರ್. ಡಾಕ್ಟರ್ ಪ್ರಮೋದ್, ಇವತ್ತು ನಾವು ಕೃಷ್ಣಣ್ಣ ಅವರ ತೋಟದಲ್ಲಿ ಸೇರಿದ್ದೀವಿ. ಭಾಳ ಖುಷಿ. ಅವರನ್ನು ನೋಡಿ ಭಾಳಷ್ಟು ಬೆಳೆಗಾರರಿಗೆ, ಮೆಣಸು ಬೆಳೆಗಾರಿಗೆ, ಕಾಫಿ ಬೆಳೆಗಾರಿಗೆ ಒಂದು ಭಾರತದ ಲೆವೆಲಲ್ಲೇ ಅವರು ಒಂದು ಐಡೆಂಟಿಫೈ ಆಗಿದ್ದಾರೆ. ಅವರು ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗಿದ್ದಾರೆ ಭಾಳಷ್ಟು ಬೆಳೆಗಾರರಿಗೆ. ಇದು ನಮಗೆ ಭಾಳ ಸಂತೋಷ ಕೊಟ್ಟಿದೆ. ಇನ್ನೊಂದು ಏನಂದರೆ ಅವರು ಫಾಲೋ ಮಾಡ್ತಿರೋ ಈ ಅಡ್ವಾನ್ಸ್ಡ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್, ಹೌ ದೇ ಹ್ಯಾವ್ ಅಡಾಪ್ಟೆಡ್, ದಟ್ ಈಸ್ ದ ಪ್ರೋಗ್ರೆಸಿವ್ನೆಸ್ ಇನ್ ಎ ಫಾರ್ಮರ್.
That means the farmers are getting revolutionized in this era. That is what we want to say. What I would like to suggest to farmers or growers, ನೀವು ನಿಮ್ಮ ಸಾಯಿಲ್ ಚೆಕ್ ಮಾಡಿಸ್ಕೊಳ್ಳಿ, ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ಪ್ರತಿಯೊಂದು ನಿಮ್ಮ ಸಾಯಿಲಲ್ಲಿ ಏನಿದೆ, ಏನು ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಆಲ್ರೆಡಿ ಅವೈಲಬಿಲಿಟಿ ಇದೆ, ವಾಟ್ ಈಸ್ ಲ್ಯಾಕಿಂಗ್ ಇನ್ ಸಾಯಿಲ್, ಪಿ ಎಚ್ ಎಷ್ಟಿದೆ, ಪಿ ಎಚ್ ಕರೆಕ್ಟ್ ಇದೆಯಾ, ಇಫ್ ದೇರ್ ಇಸ್ ಲೋ ಪಿ ಎಚ್ ವಾಟ್ ಯು ಕ್ಯಾನ್ ಡೂ. ಸೊ ದಟ್ ಈಸ್ ಅಪಾರ್ಟ್ ಫ್ರಮ್ ದಿಸ್, ಈಗ ಬೆಳೆಗಾರರು ಭಾಳಷ್ಟು ನಮಗಿನ್ನ, ಈಗ ನಾವು ಟೆಕ್ನಿಕಲ್ ಪರ್ಸನ್ಸ್ಗಿನ್ನ ಭಾಳಷ್ಟು ಅಡ್ವಾನ್ಸ್ಡ್ ಆಗಿದ್ದಾರೆ ಇವತ್ತಿನ ಜನ್ರೇಷನಲ್ಲಿ. ಆಲ್ ಫಾರ್ಮರ್ಸ್ ಆರ್ ಎಜುಕೇಟೆಡ್ ಫಾರ್ಮರ್ಸ್, ವಿ ಕ್ಯಾನ್ ಸೇ ಎಜುಕೇಟೆಡ್ ಫಾರ್ಮರ್ಸ್ ದೋ. ಸೊ ದೇ ಮೋಸ್ಟ್ ಆಫ್ ದ ಭಾಳಷ್ಟು ಬೆಳೆಗಾರರು ಫಾರ್ಮರ್ಸು ನಮ್ಮನ್ನ ಏನು ಕೇಳ್ತಾ ಇದ್ದಾರೆ ಅಂದರೆ, ಈಗ ಫಸ್ಟ್ ಎಲ್ಲ ಪಿ ಎಚ್ ಕೇಳ್ತಿದ್ರು, ಈಗ ವಾಟ್ ಈಸ್ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಕೇಳ್ತಾ ಇದ್ದಾರೆ, ವಾಟ್ ಈಸ್ ಬೇಸ್ ಸ್ಯಾಚುರೇಷನ್. ಅಂದರೆ ಫಾರ್ಮರ್ಸ್ ಆ ರೇಂಜಲ್ಲಿ ಅವರು ರೆವಲ್ಯೂಷನೈಸ್ ಆಗ್ತಾ ಇದ್ದಾರೆ. ಕ್ಯಾಟಯಾನ್ಸ್ ಅಂದರೆ ಕ್ಯಾಲ್ಶಿಯಂ ಪ್ಲಸ್, ಕ್ಯಾಲ್ಶಿಯಂ ಅಯಾನ್ಸ್, potassium ions, so various magnesium ions. So these are all called as cations which are having positive charges. So when there is more CEC, ನಿಮ್ಮ ಸಾಯಿಲಲ್ಲಿ ಭಾಳಷ್ಟು CEC ಜಾಸ್ತಿ ಇದ್ದಾಗ ಇಟ್ ಈಸ್ ಮೋರ್ ಫರ್ಟೈಲ್, ಅದು ನಿಮ್ಮ ಸಾಯಿಲ್ ಭಾಳ ಫರ್ಟೈಲ್ ಸಾಯಿಲ್ ಅಂತ ಸೂಚಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬ ಇನ್ಫಾರ್ಮೇಟಿವ್ ಕೊಟ್ಟರೆ. ಇನ್ಸ್ಪಿರೇಷನ್ ಆಗಿ ನೆಕ್ಸ್ಟ್ ಜನರೇಷನ್ಗೆ ಇವರಿಂದ ನಾಲೆಡ್ಜ್ ಎಲ್ಲ ಶೇರ್ ಆಗಬೇಕು ಅಂತ. ನೋಡಿ, ಈ ಪ್ರಾಡಕ್ಟ್ ಬಗ್ಗೆ ಯಾರಿಗಾರು ಇನ್ಫಾರ್ಮೇಷನ್ ಬೇಕು, ಪರ್ಚೇಸ್ ಮಾಡಬೇಕು ಅಂತಂದರೆ ವಿಷ್ಣು ನಂಬರ್ ಇದೆ. ವಿಷ್ಣು ನಿಮ್ಮ ನಂಬರ್ ಹೇಳ್ಬಿಡಿ ಸರ್. 9666 421 797. ಯಾವಾಗಾದರೂ ಕಾಲ್ ಮಾಡಿ ನಿಮಗೆ ಅವೈಲಬಿಲಿಟಿಯಲ್ಲಿ ಇರ್ತೀವಿ. ಆನ್ ಟೈಮ್ಗೆ ಡೆಲಿವರಿ ಕೊಡ್ತೀವಿ. ಸೊ ಡೆಲಿವರಿಯಲ್ಲಿ ಏನೂ ಡಿಲೇ ಮಾಡಲ್ಲ. ಸೊ ಆಲ್ರೆಡಿ ಸ್ಟಾಕ್ಸ್ ಎಲ್ಲ ತುಂಬಾ ಇದೆ. ಸೊ ನೀವು ಆರ್ಡರ್ ಮಾಡಿದ ತಕ್ಷಣ ವಿತಿನ್ 1 ಡೇ ಅಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಮತ್ತು ಒಂದೇನು ಅಂತಂದರೆ, ನೀವು ತೊಗೊಳ್ತಿದ್ದೀರಾ ಅಂತಂದಮೇಲೆ ಸಾಯಿಲ್ ಇದು ನೀವು ಟೆಸ್ಟ್ ಮಾಡಿಸಿ. ಯಾವುದಂದರೆ ನಿಮ್ಮ ಸಾಯಿಲ್ ಟೆಸ್ಟ್ ಮಾಡಿಸಿ, ಕ್ಯಾಲ್ಶಿಯಂ ಟೆಸ್ಟ್ ಮಾಡಿಸಿ, ರಿಸಲ್ಟ್ ತೊಗೊಳ್ಳಿ ಫಸ್ಟ್. ರಿಸಲ್ಟ್ ಹೆಂಗೆ ಬಂದಿದೆ, ಇವ್ರು ಏನು ರಿಸಲ್ಟ್, ಆ ರಿಸಲ್ಟ್ ಇರಲೇಬೇಕು. ಯಾಕೆಂತಂದರೆ ಇವ್ರು ಹೇಳ್ತಾರೆ ನಾವು ಮಾಡ್ತಾರೆ ಅಂತಲ್ಲ, ನಾವು ಹೇಳಿದ ಮೇಲೆ ನಮಗೆ ರಿಸಲ್ಟ್ ಬೇಕು, ಆ ಕ್ವಾಲಿಟಿ ಇರಬೇಕು. ಆದರೆ ಮಾತ್ರ ಏನು ಸರ್, ಕ್ವಾಲಿಟಿ ಮಾತ್ರ ಯಾವುದು ಕಾಂಪ್ರಮೈಸ್ ಇಲ್ಲ. ಹೇಳೋದು ನಮ್ಮಲ್ಲಿ ಪ್ರಾಡಕ್ಟ್ ತಗೊಂಡ್ರೆ ಎಕ್ಸಾಕ್ಟ್ಲಿ ಸರಿ ಟೆಸ್ಟ್ ಮಾಡಿಸ್ಕೊಳ್ಳಿ. ನಾವು ಯಾವ ಕ್ವಾಲಿಟಿ ಮೇಲೆ ನಾವು ಕಾಂಪ್ರಮೈಸ್ ಆಗಲ್ಲ. ನಮಗೆ ಒಳ್ಳೆ ಕ್ವಾಲಿಟಿ ಕೊಡಿ, ನಾವು ಸಪೋರ್ಟ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಸಿಗೋಣ ಅಂದರೆ ಬನ್ನಿ ಸರ್, ತುಂಬ ಖುಷಿ ಮೀಟ್ ಮಾಡಿ. ಥ್ಯಾಂಕ್ಸ್ ಬ್ರದಾ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಇಲ್ಲಿಗೆ ಬ್ಲಾಗ್ ಏನು ಮಾಡೋಣ. ವಿಡಿಯೋ ಶೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that the ride or die. I keep